ಇದು ಒಂದು ಕುಟುಂಬದಲ್ಲಿ ಈ ಗಂಡು ಮಕ್ಳು ಇರ್ತಾರೆ, ಹೆಂಡತಿ ಗಂಡು ಮಕ್ಳು ಇಬ್ಬರು ಇರ್ತಾರೆ, ತಾಯಿ ತೀರೋಗ್ಬಿಡ್ತಾರೆ. ದೀಪಾವಳಿ ಹಬ್ಬ ಬರುತ್ತೆ, ಊರೆಲ್ಲ ಮಾಡಬೇಕಾದ್ರೆ ಅವ್ರು ಇಬ್ಬರು ಗಂಡು ಮಕ್ಳು ಕೇಳ್ತಾರೆ, ಅಪ್ಪ ನಮ್ಮನೇಲಿ ದೀಪಾವಳಿ ಮಾಡಪ್ಪ ಅಂತ. ಅಪ್ಪ ಅಕ್ಕ ಇಲ್ಲ, ತಂಗಿ ಇಲ್ಲ, ಅಮ್ಮ ಇಲ್ಲ, ಹೆಂಗಪ್ಪ ಮಾಡೋದು, ಹೆಣ್ಮಕ್ಳು ಬೇಕೇ ಬೇಕು ಹಬ್ಬ ಮಾಡ್ಬೇಕಾದ್ರೆ ಅಂತ ಹೇಳ್ತಾರೆ. ಹಬ್ಬ ಹೆಣ್ಮಕ್ಳು ತನಪ ನಾನು ಬೀದಲ್ಲಿ ಬೇಕಾದ್ರೆ ಕರ್ಕೊಂಬರ್ತೀನಿ ಅಂತ ಅವ್ರ ಅಪ್ಪ ಹೇಳ್ತಾನೆ, ಆ ಮಗನೇ ಹಬ್ಬದ ದಿವಸ ಯಾವ ಹೆಣ್ಮಗಳು ನಮ್ಮ ಮನೆಗೆ ಬರೋಲ್ಲಪ್ಪ, ನೀನು ಏನು ಕರೆದ್ರು ಬರೋಲ್ಲ, ನೀನು ಕರಿಬೇಡ ಅಂತ ಹೇಳ್ತಾನೆ. ಇಲ್ಲಪ್ಪ ನಾನು ಕರ್ಕಂಡೇ ಬರ್ತೀನಿ ಅಂತ ಹೇಳ್ಬಿಟ್ಟು ಆಚೆ ಕಡೆ ಹೋಗ್ತಾನೆ. ಆಚೆ ಕಡೆ ಹೋಗಿ ಬೀದಲ್ಲಿ ಹೆಣ್ಮಕ್ಳೆಲ್ಲ ಕಾಡ್ತಾರೆ, ಕೈ ಇಟ್ಕೊಂಡು ಎಲ್ಲಾಡ್ತಾರೆ, ಬಾ ನಮ್ಮ ಮನೆಗೆ ಹಬ್ಬ ಮಾಡ್ಬಿಡೋದು, ಇವತ್ತು ಹಬ್ಬ ಮಾಡ್ಬಿಡ್ಬಿಡಿ ಅಂತ ಹೇಳ್ತಾರೆ. ಅವ್ರು ಯಾವಾಗಲೇ ನಿಮ್ಮ ಮನೆ ಬಂದು ಏನು ಮಾಡೋದಪ್ಪ, ನಮ್ಮನೆ ನಮ್ಮ ಅಪ್ಪ ನಮ್ಮಮ್ಮ ಮಾಡ್ತಾರೆ, ನಾವು ಇದು ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ. ನಮ್ಮಪ್ಪ ಹೇಳಿದ್ದು ಹಿಂಗೆ, ನಾನು ಮಾಡಿದ್ದು ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ಬೆಟ್ಟದ ತುದಿಯಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಾನೆ. ಆ ಶಿವ ಪಾರ್ವತಿ ಸಂಚರಣೆ ಬರ್ತಾರೆ. ಪಾರ್ವತಿ ಇದಕ್ಕಿದ್ದಾಗೆ ನೋಡಿದ್ರೆ ಅವ್ನು ಹೇಳ್ತಾ ಇರ್ತಾನೆ, ಬೆಟ್ಟದಲ್ಲಿ ಕೂತ್ಕೊಂಡು ಅಲ್ಲಿಂದ ಬಿದ್ಬಿಡ್ಬೇಕು ಅಂತೇಳಿ ಹೇಳ್ತಾ ಇರ್ತಾನೆ. ಅವನು ಶಿವ ಯಾಕೆ ಈ ಥರ ಈ ಹುಡುಗ ಹಿಂಗೆ ಹೇಳ್ತಾ ಇದ್ದಾನಂತೆ ನೋಡಿ, ಅವನಿಗೆ ಅವ್ರ ಮನೇಲಿ ಹೆಣ್ಮಕ್ಳೆಲ್ಲ ದೀಪಾವಳಿ ಹಬ್ಬ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಈ ಥರ ಹೇಳ್ತಾ ಇದ್ದಾನೆ ಅಂಥೇಳಿ ಶಿವ ಹೇಳ್ತಾರೆ. ಹಾಗಾದ್ರೆ ನಾನು ಅವ್ರ ಅಕ್ಕನಾಗಿ ಹೋಗಿ ನಾನು ಹಬ್ಬ ಮುಗಿಸ್ಬಿಟ್ಟು ಬರಲ್ಲ ಶಿವ ಅಂತ ಕೇಳ್ತಾರೆ. ಆಗ ಅಗತ್ಯವಾಗಿ ಹೋಗಿ ಬರ್ಬೋದು ಅಂತ ಹೇಳ್ಬಿಟ್ಟು ಶಿವ ಹೇಳ್ತಾನೆ. ಆಗ ನಾನು ಇವತ್ತೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಬರ್ತಾರೆ ಮಾಡೋ ದಿನ ಶಿವ ಏನು ಮಾಡ್ತಾನೆ ಅಂದರೆ, ನಿಮ್ಮ ತಾಯಿ ಹೋಗಿದಾರಪ್ಪ ಅಂತ ಗಣೇಶನ ಕಳಿಸ್ತಾರೆ. ಮನೆ ದಿನ ಗಣೇಶನ ಆಮೇಲೆ ಇನ್ನೂ ಒಂದು ವಾರ ಬಿಟ್ಟು ರುದ್ರನ ಕಳಿಸ್ತಾರೆ. ಇನ್ನೂ ಒಂದು ವಾರ ಬಿಟ್ಟು ಬಸವನ ಕಳಿಸ್ತಾರೆ. ಅಲ್ಲಿ ಬಂದಂಥ ಭಕ್ತಾದಿಗಳೆಲ್ಲ ಇಲ್ಲಿ ಆನಂದವಾಗಿ ಇಟ್ಕೊಂಡ್ಬಿಡ್ತಾರೆ. ಇಲ್ಲಿನ ಜನ ಯಾರು ಹೋಗೋದಿಲ್ಲ. ಆಮೇಲೆ ವೀರಭದ್ರ ಕಳಿಸ್ತಾರೆ. ವೀರಭದ್ರ ಬಂದರೆ ಕಡ್ಗೆ ಇದೆಲ್ಲ ಹಾಕಿ ಅವನು ಸಮಾಧಾನ ಮಾಡಿ ಇಲ್ಲೇ ಇಟ್ಕೊಂಡ್ಬಿಡ್ತಾರೆ. ನೋಡಿದ್ರೆ ಒಂದು 20 ದಿವಸ, 29 ದಿವಸ, 30 ದಿವಸ ಆಗುತ್ತೆ. ಯಾರು ಹೋದ್ರು ಒಬ್ಬರು ಬರಲಿಲ್ಲ ಅಂತ ಹೇಳ್ಬಿಟ್ಟು ಸಾಕ್ಷಾತ್ ಶಿವ ಏನು ಮಾಡ್ತಾರೆ, ಏನು ಮಾಡ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಕಡೆಯಲ್ಲಿ 35 ದಿವಸದಲ್ಲಿ ಶಿವನೇ ಬರ್ತಾನೆ. ಅಷ್ಟರೊಳಗಡೆ ಎಲ್ಲ ಕಾರ್ಯಕ್ರಮಗಳು ಮುಗಿದಿರುತ್ತೆ, ಎಲ್ಲ ಹಬ್ಬ ಆಗಿರೋ ಮುಗಿದಿರುತ್ತೆ. ಆಮೇಲೆ ಬಂದು ವೈಕುಂಠ ಇದಂತ ಹೇಳ್ಬಿಟ್ಟು ಕೈಲಾಸ ಊಟ ಅಂತ ಹೇಳ್ಬಿಟ್ಟು ಈ ತಾಯಿನ ಜಲ್ದಿ ಬಿಟ್ಮೇಲೆ ಕೈಲಾಸ ಊಟ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಆಮೇಲೆ ಶಿವ, ಪಾರ್ವತಿ, ನಂದಿ ಎಲ್ಲರೂ ಕೈಲಾಸಕ್ಕೆ ಹೋಗ್ತಾರೆ. ಆ ತಾಯಿ ಈ ಊರಿಗೆ ಬಂದು ಅಂತ ಹೇಳ್ಬಿಟ್ಟು ಪಾರ್ವತಿ ದೇವಿ ಬಂದು ಅಂತ ಯಾವಾಗಿರೋದಿಲ್ಲ. ಈಗ ಗಣೇಶನ ಯಾವ ತರ ಮಾಡಿ ನೀರು ಬಿಡ್ತಾರೋ ಅದೇ ತರ ಅದೇ ಕೆರೆಯಲ್ಲಿ ಅದೇ ಮಣ್ಣಲ್ಲೇ ಮಾಡ್ತಾರೆ. ಗಣೇಶನ ಮಾಡ್ತಾರೆ ಮಣ್ಣದೆ ಅದು ಆಗಿನ ಕಾಲ, ಅದು ಅಂದಿಗಿತ್ತು, ಹಿಂದಿಗಿಲ್ಲ. ಈಗ ಇದೇ ತರ ಗಣೇಶನ ಮಾಡ್ದಂಗೆ ಮಾಡ್ತಾರೆ. ಆ ತಾಯಿನ ಸೋಮವಾರ ಶುಕ್ರವಾರ ಕಲಶ ಪೂಜೆ ಮಾಡ್ತಾರೆ. ಇನ್ನೊಂದು ಇದಿರುತ್ತೆ, ಬಸವಣ್ಣ ಇರುತ್ತೆ, ಅದಕ್ಕಾಗಿ ಪೂಜೆ ಅದು ಯಾವಾಗಲೂ ಇರುತ್ತೆ. ಅದು ತಿಂಗಳಿರುತ್ತೆ. ಒಂದು ವರ್ಷ 1 ತಿಂಗಳ ಮೇಲೆ 8 ದಿವಸ ಇರುತ್ತೆ. ಯಾಕಂದ್ರೆ ಅಮಾವಾಸ್ಯೆ ತಿರಿ ಯಾವತ್ತು ಗುರುವಾರ ಬಿಡ್ತದೋ ಆವತ್ತೇ ಗುರುವಾರನೇ ಜಲ್ದಿ ಬಿಡೋದು ವರ್ಷ. ಅದರಿಂದ ಈ ಸತಿ ಒಂದು 8 ದಿವಸ ಕಮ್ಮಿ ಆಯ್ತು. ಈ ವರ್ಷ 29ಕ್ಕೆ ಬಿಟ್ಬಿಡ್ತಾರೆ. ಈ ಕಡೆ ಮುಂದ್ಗಡೆ ಇದೆ ಮೇಡಮ್, ಇಲ್ಲಿ ಈ ಕಡೆ ಮುಂದೆ ಗೌರಮ್ಮ ಕೆರೆ ತರ ಇದೆ. ಧನ್ಯವಾದಗಳು ಸ್ವಾಮಿ, ನೀವು ಕತೆ ಹೇಳಿದ್ದಕ್ಕೆ.